ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸಕಸಂತು ಚಾನಲ್ಗೆ ಸ್ವಾಗತ. ನಾನಿವತ್ತು ನೀಟ್ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಿದ್ರಾ, PUC ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತೀರಾ ಅಂತವ್ರಿಗೆ ಒಂದು ಗುಡ್ ನ್ಯೂಸ್ ನ ತಗೊಂಡ್ಬಂದಿನಿ. ಏನ್ ಗುಡ್ ನ್ಯೂಸ್? ಬನ್ನಿ ವಿಡಿಯೋನ ಶುರು ಮಾಡೋಣ. ನೀಟ್ ಎಕ್ಸಾಮ್ ಯಾರು ಓದ್ತೀರಾ ಎಲ್ಲರಿಗೂ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ CET ಎಕ್ಸಾಮ್ ಬರೀ. ಕರ್ನಾಟಕ CET ಏನಿದೆ, ಯಾವಾಗಿರುತ್ತೆ ಎಕ್ಸಾಮು, ಏನ್ ಸಿಲೆಬಸ್ ಇರುತ್ತೆ ನೀಟ್ ಇಂದು ಅಂತ ಕೂಡ, ಒಂದು ಸಿಲೆಬಸ್ ಎಂದು ಚೇಂಜಸ್ ಆಗುತ್ತಾ ಅಂತ ಕೂಡ ಕಮೆಂಟ್ ಆಗಿ ಒಂದು ಇಬ್ರು ಜನ ಕಮೆಂಟ್ ಆಗಿ ಕೇಳಿದ್ರೆ ಆ ಕಾರಣಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. 2025 NMC ಅವರು ಒಂದು ಅಫಿಷಿಯಲ್ ಡೀಟೇಲ್ಸ್ ನ ಬಿಡುಗಡೆ ಮಾಡಿದ್ದಾರೆ. ಸಿಲೆಬಸ್ ಇವಾಗ ರಿಲೀಸ್ ಆಗಿದೆ. ಯಾವುದೇ ರೀತಿ ಸಿಲೆಬಸ್ ನಲ್ಲಿ ಚೇಂಜಸ್ ಆಗಲ್ವಂತೆ. ಹೌದು, ಲಾಸ್ಟ್ ಇಯರ್ ಏನ್ ಸಿಲೆಬಸ್ ಇತ್ತು ಅದೇ ಸಿಲೆಬಸ್ ನ ಈ ವರ್ಷ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ಏನು ಚೇಂಜಸ್ ನ ತರ್ತಾ ಇಲ್ಲ. ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಆಗ್ಲೇ ನೀಟ್ ಪ್ರಿಪರೇಷನ್ ಇವಾಗೆಲ್ಲ ಫಸ್ಟ್ PUC ಇಂದಾನೆ ಶುರು ಮಾಡ್ತಾರೆ. ಎಷ್ಟೋ ಜನ 10th ಆದ ತಕ್ಷಣ ನೀಟ್ ಪ್ರಿಪರೇಷನ್ ನ ಕೂಡ ಶುರು ಮಾಡ್ಬಿಡ್ತಾರೆ. 10th ಆಗಿ ಎಕ್ಸಾಮ್ ಫಸ್ಟ್ PUC ಶುರು ಮಾಡೋಕ್ಕಿಂತ ಮುಂಚೆನೆ ರಜದಲ್ಲೇ ಶುರು ಮಾಡ್ಕೊಬಿಡ್ತಾರೆ. ಕರ್ನಾಟಕ CET ಇರ್ಬೋದು ಅಥವಾ ನೀಟ್ ಎಕ್ಸಾಮ್ಗಳಿಗೆ. ಅದ್ರಲ್ಲೂ ನೀಟ್ಗೆ ಪ್ರಿಪೇರ್ ಆಗ್ತಿರೋದಂದ್ರೆ ಓಲ್ಡ್ ಸಿಲೆಬಸ್ ಮೇಲೆ ನಿರ್ಧಾರಿತವಾಗಿದೆ. ಓಲ್ಡ್ ಸಿಲೆಬಸ್ ಇಂದಾನೆ ಏನು ಚೇಂಜಸ್ ಆಗಲಿರೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಹಳೆ ಸಿಲೆಬಸ್ ನಿಂದಾನೆ ಪ್ರಿಪೇರ್ ಆಗ್ತಿರೋದ್ರಿಂದ ಸಿಲೆಬಸ್ ಚೇಂಜ್ ಆಗದಿರೋದು ತುಂಬಾ ಒಳ್ಳೆ ಮಾಹಿತಿ ಅಂತ ಹೇಳ್ಬೇಕು. ನಿಮ್ಗೆ ಅನ್ಸುತ್ತೆ ನೀಟಲ್ಲಿ ನಿಮಗೆ ಕ್ವಶನ್ಸ್ ಇದೆಯಾ, ಯಾವ ಎಕ್ಸಾಮ್ ಬರುತ್ತೆ, ಎಲ್ಲ ಮಾಹಿತಿ ಕೂಡ ನೆಕ್ಸ್ಟ್ ವಿಡಿಯೋ ಕೂಡ ಹಾಕ್ತೀನಿ ಅಂತ ಹೇಳ್ತಾ, ಏನಂತ ಅಂದ್ರೆ ಚೆನ್ನಾಗಿ ಓದ್ಕೊಳ್ಳಿ. ಲಾಸ್ಟ್ ಇಯರ್ ಸಿಲೆಬಸ್ ಇದೇ ರೀತಿ ಇರುತ್ತೆ. ಏನು ಹೊಸ ಅಪ್ಡೇಟ್ ಇದ್ರು ಕೂಡ ನೀಟ್ ಎಕ್ಸಾಮ್ ಬಗ್ಗೆ, ಕರ್ನಾಟಕ CET ಇರ್ಬೋದು, CET ಇರ್ಬೋದು, PUC ಇರ್ಬೋದು, SSLC ಬಗ್ಗೆ ನನ್ನ ಅಪ್ಡೇಟ್ ಇದ್ರು ಕೂಡ ನನ್ನ ಅಕೌಂಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಹೊಸ ಅಪ್ಡೇಟ್, ಹೊಸ ಮಾಹಿತಿ ಇಟ್ಕೊಂಡು, ಹೊಸ ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಶನ್ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಸಿಗ್ತೀನಿ.